ಎಲ್ಲರಿಗೂ ನಮಸ್ಕಾರ. ಸೊ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಕಾಲೇಜಸ್ ಬಗ್ಗೆ ರಿಸರ್ಚ್ ಮಾಡ್ತಿರ್ತೀರಾ, ಕಾಲೇಜಸ್ ಗೆ ವಿಸಿಟ್ ಮಾಡ್ತಿರ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಈ ಒಂದು ವಿಡಿಯೋಲಿ ಲಾಸ್ಟ್ ಇಯರ್ 2023 KCET ಮಾಕ್ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅದರ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಷ್ಟೊತ್ತಿಗೆಲ್ಲ ನಿಮ್ಮ ಹತ್ರ ಕಟ್ ಆಫ್ PDFs ಇರುತ್ತೆ ಅಂತ ಅನ್ಕೊಂಡಿದೀನಿ. ಮಾಕ್ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್ ಲಾಸ್ಟ್ ಇಯರ್ PDF ಇರುತ್ತೆ ಅಂತ ಅನ್ಕೊಂಡಿದೀನಿ. ಯಾರ್ಯಾರು PDF ಸಿಕ್ಕಿಲ್ಲ ಡಿಸ್ಕ್ರಿಪ್ಷನ್ ಸೆಕ್ಷನ್ ಹಾಗೂ ಈ ಒಂದು ವಿಡಿಯೋನ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೋಡಿ. ನಿಮಗೆ ನಾನು PDF ಲಿಂಕ್ ಪ್ರೊವೈಡ್ ಮಾಡಿದೀನಿ. 4 PDF ಇರುತ್ತೆ. ಮಾಕ್ ರೌಂಡ್ ಇದೆ, ಫಸ್ಟ್ ರೌಂಡ್ ಇದೆ, ಸೆಕೆಂಡ್ ರೌಂಡ್ ಇದೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇದೆ 2023 KCET. ಸೊ ಯು ಕ್ಯಾನ್ ಗೋ ದಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ನೀವು ಇನ್ನೂವರೆಗೂ ನಿಮ್ಮ ಕಾಲೇಜಸ್ ಲಿಸ್ಟ್ ಪ್ರಿಪೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಸೊ ದಿಸ್ ಇಸ್ ಅ ರೈಟ್ ಟೈಮ್, ಸ್ಟಾರ್ಟ್ ಮಾಡಿ. ಓಕೆ, ಇನ್ನೂ ನಿಮ್ಮ ಹತ್ರ ಟೈಮ್ ಇದೆ. ಯು ಕ್ಯಾನ್ ಈಸಿಲಿ ಥಿಂಕ್, ಪ್ರಿಪೇರ್ ಅ ಗುಡ್ ಲಿಸ್ಟ್. ಓಕೆ, ಸೊ ಈ ಒಂದು PDF ಅಲ್ಲಿ ನಿಮ್ಗೆಲ್ಲ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದ್ರೆ ನೋಡಿ, ಒಂದು ಬ್ರೀಫ್ ಆಗಿ ಹೇಳ್ಕೊಡ್ತೀನಿ. ಸೊ ಈ ಒಂದು PDF ಅಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಹಾಗೂ ಬೇರೆ ಬೇರೆ ಬ್ರಾಂಚಸ್ ಲಿಸ್ಟ್ ಆಗಿರುತ್ತೆ. ಆಲ್ ಆಫ್ ದಿ ಕಾಲೇಜಸ್ ವಿಚ್ ಆರ್ ಎಲಿಜಿಬಲ್ ಅಂಡರ್ KCET ಇನ್ ಕರ್ನಾಟಕ. ಸೊ ಇಲ್ಲಿ ನೋಡಿ ಕಾಲೇಜ್ ಕೋಡ್ ಸಿಗುತ್ತೆ. ಸೊ ದಿ ಫಸ್ಟ್ ಇಸ್ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್. ಸೊ ಇಲ್ಲಿ ನೋಡಿ ನಿಮ್ಮ ರೈಟ್ ಹ್ಯಾಂಡ್ ಕಡೆ ಈ ಕಾಲಮ್ ಅಲ್ಲಿ ಯಾವ್ಯಾವ ಬ್ರಾಂಚಸ್ ಇದೆ ಈ ಕಾಲೇಜಸ್ ಅಲ್ಲಿ, ಸೊ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನ್ ನೀವು ನೋಟ್ ಡೌನ್ ಮಾಡ್ಕೋಬೇಕಂದ್ರೆ, ಇದು ಲಾಸ್ಟ್ ಇಯರ್ PDF ಆಗಿರೋದ್ರಿಂದ ಇದರಲ್ಲಿ ಯಾವ್ಯಾವ ಬ್ರಾಂಚಸ್ ಇವ್ರು ಮೆನ್ಷನ್ ಮಾಡಿರ್ತಾರೆ. ಸೊ ಅದಷ್ಟೇ ಅಲ್ಲ, ಸೊ ಈ ಒಂದು ವರ್ಷ ಬೇರೆ ಬೇರೆ ಕಾಲೇಜಸ್ ಅಲ್ಲೂ ಬ್ರಾಂಚಸ್ ಇನ್ಕ್ಲೂಡ್ ಆಗಬಹುದು. ಲೈಕ್ ಬ್ರಾಂಚಸ್ ಯಾವ್ಯಾವ ತರ ಅಂದ್ರೆ CS ವಿತ್ AIML ಇರ್ಬೋದು ಅಥವಾ AIML ಇರ್ಬೋದು. ಸೊ ಇಂತಹ ಹೊಸದಾಗಿ ಇರ್ತಕ್ಕಂಥ ಬ್ರಾಂಚಸ್ ಸಹ ಇನ್ಕ್ಲೂಡ್ ಆಗುತ್ತೆ. ಸೊ ಇವೆಲ್ಲ ಬ್ರಾಂಚಸ್ ಲಾಸ್ಟ್ ಇಯರ್ PDF ಅಲ್ಲಿ ನಿಮ್ಗೆ ಸಿಗಲ್ಲ, ಬಟ್ ಯು ಕ್ಯಾನ್ ರಿಸರ್ಚ್ ಅಬೌಟ್ ಇಟ್ ಅಂಡ್ ಯು ಕ್ಯಾನ್ ಆಲ್ಸೋ ಇನ್ಕ್ಲೂಡ್ ದೋಸ್ ಬ್ರಾಂಚಸ್ ಇನ್ ಯೋರ್ ಆಪ್ಷನ್ ಎಂಟ್ರಿ ಲಿಸ್ಟ್. ಸೊ ಇಲ್ಲಿ ನೋಡಿ ನಾನು ಹೇಳ್ದಂಗೆ ಇಲ್ಲಿ ನಿಮ್ಮ ಬ್ರಾಂಚಸ್ ಇರುತ್ತೆ ನಿಮ್ಮ ರೈಟ್ ಹ್ಯಾಂಡ್ ಕಡೆ. ಅಂಡ್ ಇಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಇರುತ್ತೆ. ಸೊ ಇಲ್ಲಿ ನೋಡಿ ಕ್ಯಾಟಗರಿ 1G, ಓಕೆ 1K, 1R, 2AG ಈ ತರ ಬೇರೆ ಬೇರೆ ಕ್ಯಾಟಗರೀಸ್ ಇರುತ್ತೆ. ಬೇಸಿಕಲಿ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಯಾವ್ಯಾವ ಕ್ಯಾಟಗರೀಸ್ ಅಂತ. ಸೊ ಇಲ್ಲಿ ನೋಡಿ ಜನರಲ್ ಮೆರಿಟ್, ದಿಸ್ ಇಸ್ ದಿ GM. ಇಲ್ಲಿ GM ಅಂದ್ರೆ ದಿಸ್ ಇಸ್ ಜನರಲ್ ಮೆರಿಟ್. ಅಂಡ್ GMK ಅಂದ್ರೆ ಏನಂದ್ರೆ ನೀವು ಕನ್ನಡ ಮೀಡಿಯಂ ಓದಿದ್ರೆ ಸೊ GMK ಅಂತ ಬಂದಿರುತ್ತೆ. ಅಂಡ್ GMR ಇಸ್ ನಥಿಂಗ್ ಬಟ್ ಜನರಲ್ ಮೆರಿಟ್ ಅಂಡರ್ ರೂರಲ್ ಅಂತ ಬರುತ್ತೆ. ಸೊ ನಿಮ್ಗೆ ಆಲ್ರೆಡಿ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರ್ತೀರಿ, ನಿಮಗೆ ಗೊತ್ತಿರುತ್ತೆ ವೆದರ್ ನಿಮ್ಮ ಕನ್ನಡ ಮೀಡಿಯಂ ಇದೆಯಾ, ರೂರಲ್ ಇದೆಯಾ ಅಥವಾ ಓನ್ಲಿ ಜನರಲ್ ಮೆರಿಟ್ ಇದೆಯಾ ಅಥವಾ ಬೇರೆ ಯಾವ್ಯಾವ ನಿಮ್ಮ ಬ್ರಾಂಚಸ್, ಬೇರೆ ಯಾವ್ಯಾವ ನಿಮ್ಮ ಕ್ಯಾಟಗರೀಸ್ ಇದೆ ಅವೆಲ್ಲ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ SC, ST ಅಂಡ್ STR. ಸೊ ದಿಸ್ ಇಸ್ ಆಲ್ ಅಂಡರ್ ದಿಸ್. ಇಲ್ಲಿ ಎಲ್ಲ ಕ್ಯಾಟಗರೀಸ್ ಮೆನ್ಷನ್ ಆಗಿದೆ. ಸೊ ಈಗ ನಿಮ್ಮ ಯಾವ ಕ್ಯಾಟಗರಿ ಇದೆ ಅದರ ರಿಲೇಟೆಡ್ ನೀವು ಇಲ್ಲಿ ಕಟ್ ಆಫ್ಸ್ ನೋಡ್ತಾ ಬರಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಬೇಕು, ಯಾವ್ದ್ರಲ್ಲಿ UVCE ಅಂತ. ಸೊ UVCE ಅಲ್ಲಿ ಕಂಪ್ಯೂಟರ್ ಸೈನ್ಸ್ ನಿಮ್ಮ ಕ್ಯಾಟಗರಿ ಏನಿದೆ, ಫಾರ್ ಎಕ್ಸಾಂಪಲ್ ನೀವು ಜನರಲ್ ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ರೆ ಸೊ ದಿಸ್ ಇಸ್ 2292 ಮಾಕ್ ರೌಂಡ್ ಅಲ್ಲಿ. ಸೊ ಇಲ್ಲಿ ನೋಡ್ಕೋಬೇಕು, ಈ PDF ಇರೋದು ಮಾಕ್ ರೌಂಡ್ ಅಲಾಟ್ಮೆಂಟ್. ಮಾಕ್ ರೌಂಡ್ ಅಲಾಟ್ಮೆಂಟ್ ಅಂದ್ರೆ ನಿಮ್ಮ ಫಸ್ಟ್ ರೌಂಡ್ ಆಗಕ್ಕಿಂತ ಮುಂಚೆ, ಅಂದ್ರೆ ನಿಮ್ಗೆ ಅಫಿಷಿಯಲಿ ಫಸ್ಟ್ ರೌಂಡ್ ಆಗಕ್ಕಿಂತ ಮುಂಚೆ ಮಾಕ್ ರೌಂಡ್ ಆಗುತ್ತೆ. ಸೊ ಮಾಕ್ ರೌಂಡ್ ಅಲ್ಲಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ, ನೀವು ಯಾವ ತರ ಆಪ್ಷನ್ ಎಂಟ್ರಿ ಮಾಡಿದೀರಾ, ಯಾವ್ಯಾವ ತರ ಕಾಲೇಜಸ್ ಬರಬಹುದು, ಯಾವ್ಯಾವ ತರ ಕಟ್ ಆಫ್ಸ್ ಹೋಗುತ್ತೆ ಅಂತ. ಸೊ ಈ ಸುಮ್ನೆ ನಿಮ್ಗೆ ಒಂದು ಐಡಿಯಾ ಕೊಡಕ್ಕೆ ಈ ತರ ಮಾಕ್ ರೌಂಡ್ ಮಾಡ್ತಾರೆ ಇವರು. ಸೊ ದಟ್ ನಿಮ್ಮ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಯಾವುದೇ ಒಂದು ಇಶ್ಯೂ ಆಗಲ್ಲ ಅಂತ. ಯು ಕ್ಯಾನ್ ಗೋ ಥ್ರೂ ದಿಸ್ PDF. ಸೊ ಕ್ಲೀನ್ ಆಗಿ ಒಂದ್ ಸ್ವಲ್ಪ ಟೈಮ್ ಕೊಡಿ ಇದಕ್ಕೆ, ಕ್ಲೀನ್ ಆಗಿ ನೀವು ನೋಟ್ ಡೌನ್ ಮಾಡಿ ನಿಮ್ಮ ಒಂದು ಏನ್ ರ್ಯಾಂಕ್ ಇದೆ, ಯಾವ್ಯಾವ ಕಾಲೇಜಸ್ ಅಲ್ಲಿ ನಿಮ್ಗೆ ಯಾವ್ಯಾವ ಬ್ರಾಂಚಸ್ ಸಿಗ್ತಿದೆ ಅಂತ. ಸೊ ಇವೆಲ್ಲ PDFs ಲಿಂಕ್ ನಿಮ್ಗೆ ನಾನು ಹೇಳ್ದಂಗೆ ಕಾಮೆಂಟ್ ಸೆಕ್ಷನ್ ಹಾಗೂ ಡಿಸ್ಕ್ರಿಪ್ಷನ್ ಸೆಕ್ಷನ್ ಲಿಂಕ್ ಸಿಗುತ್ತೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ದಿಸ್ ಇಸ್ ಫಾರ್ ದಿ ಫಸ್ಟ್ ರೌಂಡ್ ಲಾಸ್ಟ್ ಡೇ. ಓಕೆ, ಫಸ್ಟ್ ರೌಂಡ್ ಇದು. ಅಂಡ್ ಫಸ್ಟ್ ರೌಂಡ್ ಆದ್ಮೇಲೆ ಸೆಕೆಂಡ್ ರೌಂಡ್ PDF ಸಹ ಇದೆ ನನ್ನ ಹತ್ರ. ಸೊ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ. This is for the second round and this is second extended round. So second extended round is nothing but the third round ಅಂತ ಹೇಳ್ಬೋದು ನೀವು. So this is the last and the final round in KCET counseling. And yes, ಇಲ್ಲಿ ನೋಡಿ second extended round ಅಲ್ಲಿ ಲಾಸ್ಟ್ ಅಲ್ಲಿ ಬರ್ತಿರ್ತಕ್ಕಂಥ ರ್ಯಾಂಕ್ ಆರ್ ದಿ ಕ್ಲೋಸಿಂಗ್ ರ್ಯಾಂಕ್ಸ್ ಫಾರ್ ದಟ್ ಒಂದು ಪರ್ಟಿಕ್ಯುಲರ್ ಕಾಲೇಜ್ ಆಗಿರುತ್ತೆ ಲಾಸ್ಟ್ ಇಯರ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ನೋಡಿ ಜನರಲ್ ಮೆರಿಟ್ ಅಲ್ಲಿ UVCE ಲಾಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಎಷ್ಟು ಹೋಗಿತ್ತು ಅಂದ್ರೆ ಲಾಸ್ಟ್ ಕ್ಲೋಸಿಂಗ್ ರ್ಯಾಂಕ್ ಏನಿತ್ತಂದ್ರೆ, ಸೊ ಯು ಕ್ಯಾನ್ ಸಿ ಹಿಯರ್ ಜನರಲ್ ಮೆರಿಟ್ ಲಾಸ್ಟ್ ಕ್ಲೋಸಿಂಗ್ ರ್ಯಾಂಕ್ 4344. So this was the last rank. ಈಗ 4344 ಯಾರಿಗೆ ಸಿಕ್ಕಿತ್ತು ರ್ಯಾಂಕು, that was the last person to enter into UVCE under computer science branch. ಸೊ ಯಾಕೆ ಈ ಲಾಸ್ಟ್ ಇಯರ್ ಕಟ್ ಆಫ್ಸ್ ನೋಡ್ಬೇಕಂದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಇದೇ ಫಿಕ್ಸ್ ಆಗಿರುತ್ತೆ ಕಟ್ ಆಫ್ಸ್ ಅಲ್ಲ, ಇದೇ ಫಿಕ್ಸ್ ಆಗಿರಲ್ಲ. ಈ ವರ್ಷ ನಾವು ವೇರಿ ಆಗುತ್ತೆ ಬಿಕಾಸ್ ನೀವು 2022 ನೋಡಿ 2023 ನೋಡಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಸೊ ಅದೇ ತರ ಈ ಒಂದು ವರ್ಷ ವೇರಿಯೇಷನ್ಸ್ ಆಗುತ್ತೆ. ಅಂಡ್ ಕೆಲವೊಂದು ಬ್ರಾಂಚಸ್ ಇನ್ಕ್ಲೂಡ್ ಆಗಿರೋದ್ರಿಂದ, ಸೀಟ್ಸ್ ಎಕ್ಸ್ಟೆಂಡ್ ಆಗಿರೋದ್ರಿಂದ ಈ ಒಂದು ವರ್ಷ ಸಹ ವೇರಿಯೇಷನ್ಸ್ ಇರುತ್ತೆ. ಬಟ್ ನಿಮ್ಗೆ ಒಂದು ಓವರ್ ಆಲ್ ಐಡಿಯಾ ಸಿಗುತ್ತೆ ಲಾಸ್ಟ್ ಇಯರ್ ಕಟ್ ಆಫ್ ನೋಡೋದ್ರಿಂದ ಯಾವ್ಯಾವ ಕಾಲೇಜಸ್ ನಿಮ್ಗೆ ಬರಬಹುದು ಅಂತ. ಕ್ಲೀನಾಗಿ ಟೈಮ್ ಕೊಡಿ ಇದಕ್ಕೆಲ್ಲ, ಒಂದು ರಿಸರ್ಚ್ ಮಾಡಿ ಚೆನ್ನಾಗಿರೋದು ಯಾವ್ಯಾವ ಬ್ರಾಂಚಸ್ ನಿಮಗೆ ಸಿಗ್ತಿದೆ ಅಂತ. ಅಂಡ್ ಎಸ್ ಒಂದು ಚೆನ್ನಾಗಿರೋ ಆಪ್ಷನ್ ಎಂಟ್ರಿ ಲಿಸ್ಟ್ ಪ್ರಿಪೇರ್ ಮಾಡಿ ಬಿಕಾಸ್ ದಿಸ್ ಇಸ್ ದ ರೈಟ್ ಟೈಮ್. ಓಕೆ, ಸೊ ಎಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ. ಅಂಡ್ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ಯು ಡೋಂಟ್ ಮಿಸ್ ಔಟ್ ದಿ ಅಪ್ಕಮಿಂಗ್ ನೋಟಿಫಿಕೇಶನ್ಸ್. ಅಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.